ಕರ್ಣ, ಪರಮಾತ್ಮ, ನನ್ನ ಸಂಗಡ ಬರುವೆಯ? ನಿನಗೆ ಕೆಲವು ಸಂಗತಿಗಳನ್ನು ತಿಳಿಸುವೆನು. ಆಗಬಹುದು ಪರಮಾತ್ಮ. ಪರಮಾತ್ಮ ರೇ ಪಾವನ ಅಖಿಲ ಗುಣಗಣ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಸೋಮಂ ಸಮಸ್ತ ಜಗದಾನಂದ ಮನೆ ಉಲಗಿನನು ನಾ ಬಳಲಿದೇನೈ ಸ್ವಾಮಿ ಕರುಳನ ಆದರಿಸಲು
ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ಶ್ರೇಷ್ಠ ನನ್ನ ಗುಣವು ಎಂತಹದ್ದಾದರೂ ಸರಿಯೇ, ನಾನೋರ್ವ ಸೂತನೆಂಬುದನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲ ದೇವ. ಕರ್ಣ, ಪರಮಾತ್ಮ, ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ. ಶೂರನೇ ನಾಂಕಿತ ಬಿರುದ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿ ಮಾತನು ಪ್ರೇಮ ಧರ್ಮದಿ ನಿರುತ ದರೆಯನು ಪೊರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೆ ಅನುಜರ ಸೇರೈ ಕರುಣವ ತೋರೈ ಬಾಯ್ ಬಾರೆ ಮಾತನು ಪ್ರೇಮ ಆಲಿಸುವೀರ ಆಲಿಸುವೀರ ಆಲಿಸುವೀರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ. ನಿನ್ನ ಕುಂತಿ ದೇವಿಯೇ ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು. ನನ್ನ ಸಂಗಡ ಬಾ. ಕೌರವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರುಗಳಿಂದಲೂ ಕೆಡುವೆನು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗಿ ತೋರುತ್ತಿರುವುದಲ್ಲ. ಓಹೋ, ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿಗಳು. ಅವರ ತಲೆ ಕಾಯಲು ಈ ರೀತಿ ಮಾತನಾಡುತ್ತಿರುವೆಯಾ ದೇವ? ನನ್ನ ಮಾತನ್ನು ಕೇಳು ಕರ್ಣ, ಸತ್ಯವಾಗಿ ನನ್ನ ಮಾತನ್ನು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿ ಇರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದು ಅವುಗಳು ಫಲಿಸುವುದೋ ಇಲ್ಲವೆಂದು ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಈ ಲೋಕಾಪಾವದಕ್ಕೆ ಹೆದರಿ ನಿನ್ನ ತಾಯಿಯು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹುವಿಧವಾಗಿ ಬೆಳೆಸಿದರು. ಈಗ ದೊಡ್ಡವನಾಗಿ ಕೌರವನಲ್ಲಿ ಇರುವೆ. ಪರಮಾತ್ಮ, ನನ್ನ ಮಾತನ್ನು ಕೇಳು. ಪಾಂಡವರ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರುಗಳಿಂದಲೂ ದೋಲೈಸಿಕೊಂಡು ನಿನ್ನನ್ನೇ ರಾಜ್ಯಭಾರ ಮಾಡುವಂತೆ ಮಾಡುವೆನು. ನನ್ನ ಸಂಗಡ ಬರುವೆಯಾ? ಪರಮಾತ್ಮ, ನಾನೀಗಲೇ ಬಾಲ್ಯದಿಂದಲೂ ಬಹಳ ನೊಂದಿರುವೆನು. ಈಗ ಸಂಶಯ ಎಂಬ ಕೂಪಕ್ಕೆ ತಳ್ಳಿ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ.
ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರು ದೇವ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ, ನಿನ್ನ ತಾಯಿಗೂ ಸಹ ತಿಳಿಯದು. ನನಗೂ ಮತ್ತು ವಿದುರನಿಗೆ ಮಾತ್ರ ತಿಳಿದಿದೆ. ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ, ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದು ಎಂದು ಹೇಳುವಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವುದು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಂತೋಷವಾಗಿ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ, ಸಹದೇವ ಇವರು ನನ್ನ ಅನುಜರೇ. ಮಾದ್ರಿದೇವಿ, ಪಾಂಡುರಾಜ, ಕುಂತಿದೇವಿಯವರು ನನ್ನ ಜನನಿ ಜನಕರೇ. ಪರಶಿವನೊಡಿನ ಸರಿಸಮನಾಗಿ ಹೋರಾಡಿ ಪಾಶುಪತ್ರಾಸವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಅರ್ಜುನ, ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಪ್ಪ, ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಅಪರಾಧದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ಕಟ್ಟಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರ ಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. கொல்லலே பாண்டு குமாரரும் கொல்லலே துரதோள் தம்மந்திரம் நாம் கொல்லலே கொல்லதாம் விட்டொடே கொல்லதாம் நாம் விட்டொடே கௌரவே ಸುಖ ಸಂಪತ್ತಿ ನಿಂಬಾಳ್ವನೇ ಕೂಡದು ಛಲದಿಂ ಪಾತನ ರುಂಡವಂ ಕರಿದು ಛಲದಿಂ ಪಾತನ ರುಂಡವಂ ಕರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾಂ ಸಾಯಲೇ
ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದ್ರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಆಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ. ಪಾಂಚಾಲೆ ಪಾಂಚಾಲೆ, ಇವಳೇಕೆ ಈ ರೀತಿ ಚಿಂತಾಮಗ್ನನಾಗಿರುವಳು? ಪ್ರಿಯತಮೆ, ಏಕೆ ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡು. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ? ಕಾಂತೆ ಶಾಂತೆ, ವರಧೀರಲಾಗಿ ವರ ಪತ್ನಿಯಾಗಿ ಮರಗುವೆ ಏಕೆಲ್ಲೇ? ಪಾಂಚಾಲೆ ಕಾಂತೆ ಶಾಂತೆ, ವರಧೀರಲಾಗಿ ವರ ಪತ್ನಿಯಾಗಿ ಮರಗುವೆ ಏಕೆಲ್ಲೇ? ಪಂಡು ಪುತ್ರ ಪತ್ನಿಯಾಗಿ ನೀನು. ಪಾಂಚಾಲೆ ಪಂಡು ಪುತ್ರ ಪತ್ನಿಯಾಗಿ ನೀನು ಗಂಡ ಕೋಪ ಮಾಡ್ಬೇಕು, ಗಂಡ ಚಿಂತ ಮಾಡ್ಬೇಕು. ಕಡುಕೋಪದಿಂದ ಬಿಡು ಮೌನವೇಕೆ ಕೋಮಲಾಗಿದೆ. ಕಾಂತೆ ಕಾಂತೆ, ಹೊರತೀರಲಾಗಿ ವರ ಪತ್ನಿಯಾಗಿ ಮರಗುವೆ ಏಕೆಲ್ಲೇ? ಮರಗುವೆ ಏಕೆಲ್ಲೇ? ಮರಗುವೆ ಏಕೆಲ್ಲೇ? ಪಾಂಚಾಲಿ, ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಆರ್ಯ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆದ ನಿಮ್ಮಂತಹ ಪತಿಗಳನ್ನು ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ನಮ್ಮಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನ ಬಳಿ ಎಷ್ಟೋ ಸಾರಿ ಕೇಳಿಕೊಂಡಿರಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವಿರು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವಿರು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಯಾವ್ದು ನನ್ನ ಪ್ರಿಯ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ದ್ಯೂತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವುದು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು? ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹೋಗೋದರೆ ನನ್ನ ಸಂದೇಹವು ನಿಜವಾಯಿತು. ಪಾಂಚಾಲಿ, ಸ್ವಾಮಿ, ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯಾದವ ಹಿದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನ
ದೋರಗಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದು ಎಂದು ಭಾವಿಸಿದ್ದೆ. ಸರಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಸ್ವಾಮಿ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನೆಂದು ಹೇಳು? ಏನೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು? ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರ. ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ್ ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ ಭೀಮನ್ನ ಪ್ರೀತಿಯ ಪ್ರೇಯಸಿ ನೀನೆ ಜಾನೆ ಮುದ್ದಾಡುವೆನು ಬಾರೆ. ಗುರುಕುಲಾದ ಮರಗಡ ಕುತರಣದೊಳ್ ಗುರುವಂಶ ಬಂದೆ ನಾಶವಗೈದೆ ಗುರುಕುಲಾದ ಮರಗಡ ಗುರುವಂಶ ಬಂದೆ ನಾಶವಗೈದೆ ತೆಗೆದು ಹೊಡಲನ್ನು ಬಗೆದು ಗಣದೊಳು ಗುರುವನ ಶಿರವನ್ನು ಕಡಿಯೇ ಗಣದೊಳು ಗುರುವನ ಶಿರವನ್ನು ಕಡಿವೆ ಜಾನೆ ಉದ್ದಾಡುವೆನು ಬಾರೆ ಈ ಭೀಮನ್ ಪ್ರೀತಿಯ ಪ್ರೇಯಸಿ ಭೀಮನ ಪ್ರೀತಿಯ ಪ್ರೇಯಸಿ ಜಾನೆ ಉದ್ದಾಡುವೆನು ಬಾರೆ. ಪಾಂಚಾಲಿ, ಸಭೆಯ ಪರಿಭವ ಪರತಿಯನೇನೆ ಕೈದ ಶಪಥವನ್ನು ಮರೆಯುವೆನೇನೆ. ಪಾಂಚಾಲಿ, ಸಭೆಯ ಪರಿಭವ ಪರತಿಯನೇನೆ ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಪೆಯೇನಕ್ಕೆ ಧ್ರುಪದ ಕುವರಿಯೇ ಹೌದು ಚಿಂತಿಪೆಯೇನಕ್ಕೆ ಧ್ರುಪದ ಕುವರಿಯೇ ಮುನಿಯ ಕೇಳುವೆ ಬಾರೆ ಬಿಚ್ಚಿದ ಮುನಿಯ ಕೇಳುವೆ ಬಾರೆ ಜಾನೆ ಮುದ್ದಾಡುವೆನು ಬಾರೆ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾನೆ ನನ್ನ ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಬಾರೆ. ಪಾಂಚಾಲಿ, ಇದಕ್ಕೆಲ್ಲ ಒಂದು ಸಮಯವಿದೆ ಸ್ವಾಮಿ. ಪಾಂಚಾಲಿ, ಪ್ರಾಣೇಶ್ವರ, ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರ್ಥಿಯನ್ನು ಬಹಳ ಚೆನ್ನಾಗಿಯೇ ಮುಗಿಸಿದೆ ಎಂದು ಭಾವಿಸಿದ್ದೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪಾಂಚಾಲಿ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮರಕ್ಕೆ ಹೌದು ಸ್ವಾಮಿ.
ಸ್ವಾಮಿ. ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನು ಹೇಳಿದಿರಿ? ಪಾಂಚಾಲೆ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮನು. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲೆ, ಸುಮ್ಮನೆ ನನ್ನನ್ನು ಕೆರಣಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ, ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರರು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಬಾಳ ಕೆಲಸವೇ ತಾಳು ನೀ ಶುಭಮತಿಯೇ. ಕೌರವನ ಬಾಳ ಕೆಲಸವೇ ತಾಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯನ್ನು ಪುರದಳು, ಸೈರಿಸೆ ಈ ಪರಿಯನ್ನು. ಪಾಂಚಾಲೆ, ಪುರದೊಳೀಗಲೇ ಗುರುಕುಲವೆಲ್ಲ ಕತೆ ಬಡಿಯುವೆನು ಕೊಂಡೆ. ಪುರದೊಳೀಗಲೇ ಗುರುಕುಲವೆಲ್ಲ ಕತೆ ಬಡಿಯುವೆನು ಕೊಂಡೆ. ದುರ್ಲ ಕೌರವನ ಭಗವನ, ದುರ್ಲ ಕೌರವನ ಸಿಕ್ಕಿತು ಭಗವನ. ಸೈರಿಸೆ ಪುರದಳು, ಸೈರಿಸೆ ನೋಡುವಣ್ಣ, ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿರುವ ಅವನನ್ನು ಸಮಾಧಾನ ಪಡಿಸಲು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವನ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನ ಪಡಿಸಲು ನನಗೆ ಅಸಾಧ್ಯವಾಗಿದೆ. ಏನು ಮಾಡಲಿ? ಶಾಂತರಾಗಿ ಸೌಖ್ಯದಿಂದ ನಂದ ಪಂದಿರೈ, ಸೌಖ್ಯದಿಂದ ನಂದ ಪಂದಿರೈ. ನಡೆ ನುಡಿಯೋ ಜನರ ಸೋಲಿಸಿ ನಂದಿ ಬಾಳಿ ರಯ್ಯನೇ ಓ ಶಾಂತರಾಗಿ ಸೌಖ್ಯದಿಂದ ನಂದ ಪಂದಿರೈ. ಮಸ್ತರ ಮನವ ನೀಯಾದೆ, ಮಸ್ತರ ಕ್ರೋಧಗಳಿಗೆ ಮನವ ನೀಯಾದೆ. ಸತ್ಯವನ್ನ ಎಡಬಿಡದೆ ನಂಬಿ ಬಾಳಿ ರಯ್ಯನೇ ವಾ ಶಾಂತರಾಗಿ ಸೌಖ್ಯದಿಂದ ನಂದ ಪಂದಿರೈ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗು. ಪಾಂಚಾಲಿ, ಮನದೊಳಗೆ ಚಂಚಲವಗೈದೆ, ಮನದೊಳಗೆ ಚಂಚಲವಗೈದೆ. ಈ ರೀತಿ ಕೋಪಿಸಬಹುದೇ ರಮಣಿ? ಪಾಂಚಾಲಿ, ಅತಿ ಬಲಿಶಾಲಿಗಳಾದ ಎಮ್ಮಳೋ, ಅತಿ ಬಲಿಶಾಲಿಗಳಾದ ಎಮ್ಮಳೋ
ರಮಣಿ ಸಂತಳ್ಳಾಗೆ ಕಾಂತ ಮಣಿ ಮಣಿ ಗುರುವೇಳಿ ನನ್ನ ಮಣಿ ಸಂತಳ್ಳಾಗೆ ಕಾಂತ ಮಣಿ ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸ್ವಾಮಿ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ನಗು ಬರುತ್ತಿರುವುದೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿತ್ತು.
ಅದನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿನಲ್ಲಿ ಸಂಧ್ಯಾಸ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಅಗ್ರಜ, ಈ ಅಪಮಾನವನ್ನು ನೀವು ಸಹಿಸಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ಇದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಆ ಕುರುವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುವೆನು. ನಾನಿನ್ನು ಹೋಗುವೆನು. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನಿಲ್ಲು. ಕೋಪವು ತರವೇ ಸಹೋದರ, ಕೋಪವು ತರವೇ ಪ್ರೀತಿ ಸಹೋದರ, ಆತುರದಿಂದಲೇ ಕಾರ್ಯವು ಕೆಡುವುದು, ಕೋಪವು ತರವೇ ಪ್ರೀತಿ ಸಹೋದರ. ಆ ಆ ಧರ್ಮ ವಿಚಾರದ ಮಾರ್ಮವನರಿಯದೆ, ಧರ್ಮ ವಿಚಾರದ ಮಾರ್ಮವನರಿಯದೆ ನಿಂತಾದೊಡವು ಬೇಡ ಸಹೋದರ, ಕೋಪವು ತರವೇ ಪ್ರೀತಿ ಸಹೋದರ. ಸಹೋದರಿ, ಶುದ್ಧದಂತೆ ಶಾಂತಿ. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನಗಿಲ್ಲ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆ ಮಾಡುವುದು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕಾಗಿ ಯುದ್ಧವನ್ನೇ ಅಪೇಕ್ಷಿಸಿದ್ದೆ, ಆದರೆ ಅದಕ್ಕಾಗಿ ದುಃಖಿಸಬೇಕಾಗುವುದು. ನೀನು ಸುಮ್ಮನಿರು. ಸ್ವಾಮಿ,
ನಮ್ಮೆರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಗಳಿಸಿದಿರಲ್ಲ ಎಂಬ ಚಿಂತೆ ಆಗಿದೆ ಸ್ವಾಮಿ. ಇದೇನಿದು ಕೋಲಾಹಲ? ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸುವುದು. ಪಾಂಡುಪುತ್ರನೇ, ನಿಮಗೆ ಮಂಗಳವಾಗಲಿ. ತಂಗಿ, ಅಣ್ಣ, ಪರಮಾತ್ಮ, ವಾಸುದೇವ, ಹೋದ ಕಾರ್ಯವು ಏನಾಯಿತು? ಹೋದವನಾರು ವಾಸುದೇವ. ಕೃಷ್ಣನಲ್ಲವೇ? ಅಂದರೆ ಏನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮಾದಿಗಳು ಬಹು ವಿಧವಾಗಿ ನನ್ನನ್ನು ಸನ್ಮಾನಿಸಿ ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಸ್ವಾಮಿ, ನಾನಿಲ್ಲಿರುವ ಸಾಧ್ಯವಿಲ್ಲ. ಅವರಿಗೆ ತೋರಿದ್ದನ್ನು ಅವರು ಮಾಡಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು, ನಾನು ಹೋಗುವೆನು. ರಾಮೇಶ್ವರ, ಸ್ವಲ್ಪ ನಿಲ್ಲಿ ಸ್ವಾಮಿ. ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಮನಸ್ಸಿನ ಅಭಿಮತವು ತಿಳಿಯಿತು. ಅಗ್ನದ ವಾಸನೆಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮಗೆಲ್ಲರಿಗೂ ಸೀರೆಗಳನ್ನು ನುಡಿಸಲು ಅವಣಿಸುತ್ತಿರುವ ಯಾದವಾಗ್ರಿ ಕೃಷ್ಣ, ಈ ಪಾಂಡುಪುತ್ರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇ ಕಯ್ಯ? ಭೀಮಸೇನ, ಇಷ್ಟೊಂದು ಅಸಹನ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು ತಿಳಿಸು. ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ ದ್ರೋಣಾದಿಗಳು ಒಪ್ಪಿದರು. ಓ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸು ಕೃಷ್ಣ, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ನೀನು ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿದೆ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ನಿನ್ನ ಉದ್ದೇಶವು ಸಂಧಿಯರಾಗಿರುವುದು ಕೃಷ್ಣ. ಏನಾ ದುರ್ಯೋಧನನ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈ ಸಮಾಧಾನದಿಂದ ನನ್ನ ಮಾತನ್ನು ಕೇಳಬೇಕು. ಇಲ್ಲ, ನಿಂತಿದ್ದಾಗೇ ಹೇಳಿಬಿಡು. ನಾನು ಕೇಳಿಯೇ ಬಿಡುವೆನು. ಇಲ್ಲ, ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೊಂದು ಅಷ್ಟೊಂದು ಭಯವಾಗುವುದು. ಈ ಗದೆಯನ್ನು ಸ್ವಲ್ಪ ಈ ಪಾರ್ಶ್ವದಲ್ಲಿಟ್ಟು ಕೈಕಟ್ಟಿಕೊಂಡು ಕುಳಿತುಕೊಂಡರೆ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನಾ ದುರ್ಯೋಧನನ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಅರ್ಜುನ, ಪರಮಾತ್ಮ, ಬಿಡಯ್ಯ.
ಭೀಮಾ, ಈ ಗದೆಯನ್ನು ಈ ಪಾರ್ಶ್ವದಲ್ಲಿ ಹಿಡಿದು ತಂಗಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆಯಾ? ನಿನ್ನ ಮಾತನ್ನಿಂದಾದರೂ ನಾನು ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ನನಗೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಬಿಡು ಚಿಂತೆಯ ತಂಗಿ ಭಯಬೇತಗೆ, ಬಿಡು ಚಿಂತೆಯ ತಂಗಿ ಭಯಬೇತಗೆ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ, ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ, ರಣರಂಗಕ್ಕೆ, ರಣರಂಗಕ್ಕೆ. ತಂಗಿ, ನೀನು ಶತ್ರುಗಳ ಹೆಡೆಮುಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದಿಲ್ಲವೆಂದು ನೋಡೋಣವೆಂದು ಕೇಳಿದನಷ್ಟೇ. ಪಾಂಚಾಲಿ, ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ ಸ್ವಾಮಿ. ಈಗ ಕೇಳಿರಿ ನನ್ನ ಮಾತನ್ನು. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರೋ ದುರಾತ್ಮರು ಈ ಕಾರ್ಯವನ್ನು ಮಾಡಲು ಯಾರಿಂದ ಸಾಧ್ಯ? ದುರಹಂಕಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಈ ಕಾರ್ಯ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ಸ್ವಾಮಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಯಾದವಾಗ್ರಣಿಯನ್ನು, ಈ ಪಾಂಡವ ರಾಯಭಾರಿಯನ್ನು ಈ ರೀತಿ ಅಪಮಾನಗೈದನೇ ಓ ಕುರುಡನ ಮಗ ಕುನ್ನಿ ಕೌರವ. ಅಗ್ರಜ ಧರ್ಮನಂದನ, ಸಹೋದರ ಧನಂಜಯ, ಕೇಳಿದ್ರ ಕೃಷ್ಣನು ಹೇಳಿದ ಮಾತುಗಳನ್ನು? ಏಕೆ ಏಕೆ ಹಾಗೆ ಶಿಲೆಗಳಂತೆ ಸ್ಥಿರವಾಗಿ ನಿಂತಿರುವಿರಿ? ನೀವು ಕ್ಷತ್ರಿಯರಲ್ಲವೇ? ನಿಮ್ಮ ನರನಾಡಿಗಳಲ್ಲಿ ಕ್ಷತ್ರಿಯ ರಕ್ತವು ಉಕ್ಕಿ ಹೊರಹೊಮ್ಮುತ್ತಿಲ್ಲವೇ? ಹೇಳಿ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವೆನು. ನುಡಿದ ಕೌರವನೋ ಪತಿಯಗೆ ಗೈ
ಪಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಎಂದು ಹೇಳಿದನು. ಕೃಷ್ಣ, ಈ ಸಂದೇಶಕ್ಕೆ ನಾನು ದುಡಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನೇ ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇನೆ. ನಿರ್ಮಿಸಿ ಮರೆಕೊಲ್ಲಲೆತ್ತಿಸಿದ ಅದು ಮರತನುವಾ ಗಾವನದಿ ಸರಿದರೆ ಗಾವನದಿ ಸರಿದರೆ ಈ ದೊರೆಯೋ ನಾವು ತಿಂದಕ್ಕೆ ಸಾರ್ಥಕ ಇರುವುದೇ. ಅಣ್ಣ, ಹಿಂದೆ ಹರಿಗಿನ ಮನೆಯಲ್ಲಿ ನಾವು ಮಾಡಿದ ಕಾರ್ಯದಲ್ಲಿ ನಮ್ಮ ವಂಶವೇ ಉಳಿಯುತ್ತಿರಲಿಲ್ಲ. ಅದೂ ಅಲ್ಲದೆ ದ್ರೌಪದಿಯ ಮಾನಭಂಗ ನಮ್ಮೆಲ್ಲರ ಮುಂದೆ ಮಾಡಿದ ಕಾರ್ಯವನ್ನು ನೀನು ಕಣ್ಣಿಂದಲೇ ನೋಡಿರುವೆ. ಈಗಲೂ ನಿನ್ನ ಧರ್ಮವನ್ನು ಬಿಡುವ ಹಾಗಿಲ್ಲವೇ? ಅರ್ಜುನ, ನಿನ್ನ ಮಾತುಗಳು ನನಗೆ ಒಪ್ಪಿತು. ಬೆಚ್ಚು ನನ್ನ ಕೈಗಳು. ಬಿಚ್ಚುವುದಿಲ್ಲವೇ? ಪಾಂಚಾಲಿ, ನೀನು ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಧರ್ಮನಂದನ, ನೀನು ತಾನೇ ಎಲ್ಲಿ ಬಿಚ್ಚುವೆ? ಕೃಷ್ಣ, ನೀನಾದರೂ ಬಿಚ್ಚಯ ನನ್ನ ಕೈಗಳನ್ನು. ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಓ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ಆ ದ್ರೋಹಿ ದುಶ್ಯಾಸನದಿಂದ ಅಪಮಾನಿತರಾಗಿ ಕಣ್ಣೀರಿಡುತ್ತ ಮುಕ್ತ ಕೇಸರಿಯಾಗಿ ನಿಂತಿದ್ದ ಪೌಂಡವರ ಹಾವಗೀರ್ತಿ ರೂಪುಗೊಂಡಂತೆ ನಮ್ಮ ದುರ್ಭಾಗ್ಯವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಸರಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಪುನಃ ನಾ ಈ ಪ್ರತಿಜ್ಞೆಯನ್ನು ಮಾಡುವೆನು. ಸಪ್ತ ದೀಪ ಪರಿವೃತ್ತವಾದ ಈ ಭೂಮಂಡಲವೇ ತಳಕೆಳಗಾದರೂ ನಗರದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳ ಗೆರೆಯು ಇನ್ನು ಮುಂದಾದರೂ ನಗರವು ಜಾರಿ ಭೂಮಿಗೆ ಬಿದ್ದು ಈ ಭೂಮಿಯು ಪಾತಾಳವನ್ನು ಸೇರಿದರು. ಆತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳಗಿದ್ದರು. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ತಡೆತಂದು ಪರಮಾತ್ಮ ಕೊಂಡವರ ರಸಿಯ ಗುರುವನ್ನು ಮುಟ್ಟಿದ ಕೊಂಡವರ ರಸಿಯ ಗುರುವನ್ನು ಮುಟ್ಟಿದ ಪ್ರಚಂಡತ್ವವನ್ನು ತೋರ್ಪಡಿಸಿ ಆಸ್ವಾದಿಸಿ ಪ್ರಚಂಡತ್ವವನ್ನು ತೋರ್ಪಡಿಸಿ ಸ್ವತಂತ್ರದ ಗುರುವರ ಕೌಲಗಳ ಕುರಿತು ಸ್ವತಂತ್ರದ ಗುರುವರ ಕೌಲಗಳ ಕುರಿತು ಗಿರಗಿರನೆ ತಿರುಗಿಸಿ ಇದರ ತಪ್ಪಳಿಸುವೆ.
ಅವರೆಲ್ಲರಿಗಿದ್ದರು ಓ ದ್ರೋಹಿ ದುಶ್ಯಾಸನನ ವಕ್ಷವನ್ನು ಬಗೆದು ರಕ್ತಪಾನ ಮಾಡಿ ಅವನ ಗುಂಡಿಗೆ ಬಿಸಿ ರಕ್ತದಿಂದ ದ್ರೌಪದಿಯ ಬಿಚ್ಚಿದ ಮುಡಿಯನ್ನು ಗಡ್ಡಿಸುವೆನು. ಕೃಷ್ಣ ಅನಂತರ ರಾಜಗೃಹವನ್ನು ಪ್ರವೇಶಿಸಿ ಆ ದುರ್ಯೋಧನನನ್ನು ದರ 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 ಎಳೆತಂದು ಅವನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿನಿಂದ ಒದ್ದು 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 ಗುಡಿ ಗುಡಿ ಮಾಡಿ ಈ ನನ್ನ ಗದೆಯಿಂದ ಅವನ ತೊಡೆಯನ್ನು ತುಂಡರಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದೆ ಹೋದರೆ ಕೃಷ್ಣ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ, ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭೀಮಸೇನ, ನಿನ್ನ ಅಭಿಷ್ಟವೇ ಫಲಿಸಲಿ. ಪಾಂಚಾಲಿ ನನ್ನ ಸಂಗಡ